ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರೂ ಸ್ವಾಗತ. ಇಂದು ನಾನು ವಡಾಪಾವ್ ಹೇಗೆ ಮಾಡೋದು ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪಾವ್ ಒಳಗೆ ಹಾಕೊಳ್ಳೋಕ್ಕೆ ಒಂದು ಗಾರ್ಲಿಕ್ ಚಟ್ನಿ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಪ್ಯಾನ್ಗೆ ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದಿದೆ. ಸೊ ಗಾರ್ಲಿಕ್ ಚಟ್ನಿ ಆದ್ರಿಂದ ನಾನು ಗಾರ್ಲಿಕ್ ಸ್ವಲ್ಪ ಒಂದು 10ರಿಂದ 12 ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಇದನ್ನ ಕೆಂಪಾಗೋವರೆಗೂ ಹುರ್ಕೊಳ್ತೀನಿ. ಇದನ್ನ ಈಗ ಬೆಳ್ಳುಳ್ಳಿ ಎಲ್ಲ ಕೆಂಪಾಗಿದೆ, ಅದನ್ನೊಂದು ಸೈಡ್ ಇಂತ ಇದು ಮಾಡ್ಕೊಳ್ತೀನಿ. ಈಗ ಇದೇ ಸೇಮ್ ಪ್ಯಾನ್ಗೆ ನಾನು 1/4 ಕಪ್ಪಿನಷ್ಟು ಶೇಂಗಾ ಸಿಪ್ಪೆ ತೆಗೆದಿದ್ದೀನಿ, ಕಡಲೆಕಾಯಿ ಬೀಜದ್ದು. ಸೊ ಅದು ಸಹ ಹಾಕ್ಕೊಳ್ತೀನಿ. ಹಾಗೆ 3 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಅದು ಸಹ ಹಾಕ್ಕೊಳ್ತೀನಿ. ಸೊ ಇದೆರಡನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಸೊ ಎಳ್ಳೆಲ್ಲ ಚಿಟಪಟ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿವರೆಗೂ ಹುರ್ಕೊಳ್ತೀನಿ. ಎಳ್ಳು ಸ್ಪ್ಲಾಟರ್ ಆಗ್ತಾ ಇದೆ. ಸೊ ಈ ಹಂತದಲ್ಲಿ ಗ್ಯಾಸ್ ಫುಲ್ ಸಿಮ್ ಇಟ್ಟಿದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, ಹಾಗೆ 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರು. ಫ್ಲೇಮಿಂದ ಮೇಲೆತ್ಕೊಂಡೆ ಮಾಡಿ, ಚಿಲ್ಲಿ ಪೌಡ್ರು ಎಲ್ಲ ಬೇಗ ಸುಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಪುನಃ ನಾನು ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ ಅದನ್ನು. ಸೊ ಒಂದ್ಸಲ ಮಿಕ್ಸ್ ಮಾಡಿ ನಾನು 1/2 ಕಪ್ಪಿನಷ್ಟು ಒಣ ಕೊಬ್ಬರಿ ತುರಿ, ಡಿಸಗೇಟೆಡ್ ಕೋಕೋನಟ್ ಪೌಡರ್ ಇದು. ಸೊ ಅದನ್ನು ಹಾಕ್ಕೊಳ್ತೀನಿ. ಅದನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದಾಗಿದೆ, ಆಫ್ ಮಾಡ್ತೀನಿ ಗ್ಯಾಸು. ತಣ್ಣಗಾದ್ಮೇಲೆ, ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ತೀನಿ ಇದನ್ನು. ಈಗ ಒಂದು ಆಲೂ ಪಲ್ಯ ಮಾಡ್ಕೊಳ್ಬೇಕು. ಅದಕ್ಕೊಂದು ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಅದಕ್ಕೆ ಒಂದು 1/4 ಚಮಚದಷ್ಟು ಸಾಸಿವೆ. ಸೊ ಸಾಸಿವೆ ಸಿಡಿತಾ ಇದೆ. ಹಸಿಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಹಾಗೆ ಕರಿಬೇವು, 1/4 ಚಮಚದಷ್ಟು ಹಿಂಗು, ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ ಪೌಡರ್. ಸೊ ಇಮಿಡಿಯೇಟಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡಿ, ಇಲ್ಲಿ ನಾನು ಒಂದು 4ರಿಂದ 5 ಆಲೂಗೆಡ್ಡೆ ಬೇಯಿಸಿ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಇಲ್ಲಿ ಸೇರಿಸ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಸ್ಮ್ಯಾಶ್ ಆಗಬೇಕಿದು. ಸ್ವಲ್ಪ ನಾನು ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಇದಕ್ಕೆ ಉಪ್ಪು, ರುಚಿಗೆ ತಕ್ಕನಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಫೈನಲ್ ಆಗಿದ್ದು ಆಲೂ ಪಲ್ಯ ರೆಡಿ ಆಗಿದೆಯಲ್ಲ. ಇದು ನಾನು ಬೋಂಡ ಥರ, ವಡಾ ಥರ ಮಾಡಿಕೊಂಡು ನಾನು ಎಣ್ಣೆಲಿ ಕರಿಬೇಕಲ್ಲ, ಅದಕ್ಕೊಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು. ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ತೀನಿ. ಈಗ ಬ್ಯಾಟರ್ ಮಾಡೋದಕ್ಕೆ ನಾನು 1 ಕಪ್ ಕಡಲೆ ಹಿಟ್ಟು, ಹಾಗೆ 1/4 ಚಮಚದಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿತ್ತು. ಯಾಕಂದರೆ ಇಲ್ಲಿ ನಾವು ಗಾರ್ಲಿಕ್ ಪೌಡ್ರಿಗೂ ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ. ಸೊ ನೋಡಿ ಹಾಕ್ಕೊಳ್ಳಿ. ತುಂಬ ಖಾರ ಏನು ಬೇಡ ಅದರಲ್ಲಿ, ಅದು ನಾವು ಹಾಕ್ಕೊಳ್ತೀವಲ್ಲ. ಅದರಿಂದ ಒಂದು 1/4ರಿಂದ ಅರ್ಧ ಟೀ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಚಮಚದಷ್ಟು ಅರಿಶಿನ ಪೌಡ್ರು ಸ್ವಲ್ಪ, ಹಾಗೆ ಸಾಲ್ಟ್, ರುಚಿಗೆ ತಕ್ಕನಷ್ಟು ಉಪ್ಪು. ಈಗ ಇದನ್ನು ಬಜ್ಜಿ, ಅದಕ್ಕೆ ನಾವು ಬಜ್ಜಿ ಎಲ್ಲ ಮಾಡ್ಕೊಳ್ತೀವಲ್ಲ, ಆ ಹದದಲ್ಲಿ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತೀನಿ. ಈಗ ನಾನು ಬ್ಯಾಟರ್ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಹದದಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಬ್ಯಾಟರ್ ರೆಡಿ ಆಗಿದೆ. ಸೊ ಇವಾಗ ಬ್ಯಾಟರ್ ರೆಡಿ ಆಗಿದೆ ನೋಡಿ. ಈ ಹದದಲ್ಲಿ ನಾನು ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈಗ ರೆಡಿ ಇದೆ ಇದು. ಈಗ ಬ್ಯಾಟರ್ ರೆಡಿ ಆಗಿದೆ. ನಾನು ಆಗಲೇ ಪಲ್ಯ ಮಾಡ್ಕೊಂಡಿದ್ದೀನಿ, ಆಲೂ ಪಲ್ಯ, ಆಲೂಗೆಡ್ಡೆ ಪಲ್ಯ. ಸೊ ಅದನ್ನು ನಾನು ತಣ್ಣಗಾದ್ಮೇಲೆ ಈ ರೀತಿ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಗಾರ್ಲಿಕ್ ಚಟ್ನಿ ಪುಡಿ ಸಹ, ಇಲ್ಲಿ ಈಗ ಗಾರ್ಲಿಕ್ ಚಟ್ನಿ ಪುಡಿ ಸಹ ನಾನು ಹುರಿದಿಟ್ಟಿದ್ನಲ್ಲ, ಅದು ನಾನು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಇರುತ್ತೆ. ಸೊ ಅದು ರೆಡಿ ಇದೆ, ಬ್ಯಾಟರ್ ರೆಡಿ ಇದೆ. ಸೊ ಆಲೂ ಪಲ್ಯ ರೆಡಿ ಇದೆ. ಈಗ ನಾನು ಬೋಂಡಗಳು ಮಾಡ್ಕೊಂಡು, ಅಂದರೆ ವಡಾ ಮಾಡ್ಕೊಳ್ಬೇಕು, ಅದು ಮಾಡ್ಕೊಳ್ತೀನಿ. ಸೊ ಇಲ್ಲಿ ಆಯಿಲ್ ನಾನು ಎಣ್ಣೆ ಬಿಸಿ ಹಾಕಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಸೊ ನಾನು ಉಂಡೆಗಳು ತಗೊಂಡು, ಸೊ ಉಂಡೆ ಹಾಕ್ಕೊಳ್ತೀನಿ ಈ ರೀತಿ ಬ್ಯಾಟರಲ್ಲಿ. ನೀಟಾಗಿ ಮಿಕ್ಸ್ ಮಾಡಿ ನಾನೆಲ್ಲ ಒಂದೊಂದೇ ಹಾಕ್ಕೊಳ್ತಾ ಬರ್ತೀನಿ. ಸೊ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ನೀಟಾಗಿ 2 ಕಡೆನೂ ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಳ್ತೀನಿ ಇದನ್ನು. ಸೊ ಈಗ ಎಲ್ಲ ಬೋಂಡಗಳಾಗಿದೆ, ಇಲ್ಲಿ ವಡ ಆಗಿದೆ. ಸೊ ಇದನ್ನು ತೆಗೆದಿಟ್ಕೊಳ್ತೀನಿ ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ. ಇಲ್ಲಿ ಈಗ ಎಲ್ಲ ಆಲೂ ಬೋಂಡ ಎಲ್ಲ ರೆಡಿ ಆಗಿದೆ.
ಇಲ್ಲಿ ಆಲಿವ್ ಬೋಂಡ ರೆಡಿ ಆಗಿದೆ. ಹಾಗೆ ಗಾರ್ಲಿಕ್ ಚಟ್ನಿ ಪೌಡರ್ ಸಹ ರೆಡಿ ಇದೆ. ಇಲ್ಲಿ ಪಾವ್ ಇಟ್ಕೊಂಡಿದ್ದೀನಿ ನಾನು. ಮದ್ದಿಗೆ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಫಸ್ಟು. ಈಗ ಕಟ್ ಮಾಡಿದ್ದೀನಿ. ಏನಿದೆ ಇಲ್ಲಿ ಗಾರ್ಲಿಕ್ ಚಟ್ನಿ ಪೌಡರು, ಸೊ ಅದನ್ನು ಈ ರೀತಿ ಹಾಕ್ಕೊಳ್ತೀನಿ, ಸ್ಪ್ರೆಡ್ ಮಾಡ್ಕೊಳ್ತೀನಿ. ಪ್ರೆಸ್ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಗಾರ್ಲಿಕ್ ಚಟ್ನಿ ಪುಡಿ ಹಾಕ್ಕೊಳ್ಳೋದು. ನಾನು ಇದೇ ರೀತಿ ಎಲ್ಲ ವಡಾಪಾವ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ಈಗ ವಡಾಪಾವ್ ರೆಡಿ ಆಗಿದೆ. ಬೇಕಿದ್ರೆ ನೀವು ಪಾವ್ನ ಸ್ವಲ್ಪ ತವಾ ಮೇಲೆ ರೋಸ್ಟ್ ಮಾಡ್ಕೊಳ್ಬೋದು, ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೋದು. ನಾನು ಹಾಗೆ ಮಾಡಿದ್ದೀನಿ. ಸೊ ಇದು ಅಥೆಂಟಿಕ್ ಆಗಿ ಮಹಾರಾಷ್ಟ್ರ ಕಡೆಯಲ್ಲ ಈ ಥರ ಗಾರ್ಲಿಕ್ ಪೌಡರ್ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ. ಗಾರ್ಲಿಕ್ ಚಟ್ನಿ ಪುಡಿ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈವನ್ ನಾವು ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಸಹ ಹಾಕೊಂಡು ಮಾಡ್ಬೋದು, ವೇರಿಯೇಷನ್ ಮಾಡ್ಕೊಳ್ಬೋದು ನಾವು. ಸೊ ಈ ಸಲ ನಾನು ಗಾರ್ಲಿಕ್ ಚಟ್ನಿ ಪುಡಿ ಹಾಕಿ ಮಾಡ್ತಾ ಇದ್ದೀನಿ. ಮಾಡಿ ನೋಡಿ. ಹಾಗೆ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.